ಆರ್ ಯು ಅಣ್ಣ? ಚೆನ್ನಾಗಿದ್ದೀನಿ ತಮ್ಮ. ಹೌ ಆರ್ ಯು ಆಲ್ ಸಿಸ್ಟರ್ಸ್ ಆಫ್ ದಟ್ ಅಣ್ಣ? ನಾನು ಏನಕ್ಕೆ ಅಣ್ಣ ಅಂದ್ರೆ ಅಣ್ಣ ತಂಗಿ ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಬಂದಿರಲ್ಲ, ಹೆಂಗಿದು? ಹೌ ಇಸ್ ಇಟ್ ಪಾಸಿಬಲ್? ಸೇಮ್ ಪಿಂಚ್. ಏನಾದ್ರು ಗಿಫ್ಟ್ ಸಿಗ್ಬೋದೇನೋ ಅಂತ. ಏನಿಲ್ಲ, ಅಮ್ಮ ಹೊಲ್ಸೋದಕ್ಕೆ ಅಂತ ಡ್ರೆಸ್ ಕೊಟ್ಟಿದೆ, ಇಷ್ಟೇ ಎಷ್ಟು ಮಿಕ್ಕಿದೆ ಅದ್ರಲ್ಲಿ ನೀವು ಮಾಡಿಸ್ಕೊಂಡ್ ಬಂದಿದ್ದೀರಾ ಅಲ್ವಾ? ಕಿಸ್ಟ್ ಬಿಟ್ರು. ಅದೆಷ್ಟು ಚೆನ್ನಾಗಿ ಗೆಸ್ ಮಾಡಿದ್ರೆ ಲೋಕೇಶ್. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಈಗ ನೀವು ಯಾವ್ಯಾವ್ದ್ರಲ್ಲಿ ಜರ್ನಿ ಮಾಡಿದೀರಾ ಹೇಳಿ? ಸೈಕಲ್ಲು, ಬಸ್ಸು, ಸೈಕಲ್ಲು, ಹಾ. ಟ್ರೈನು, ಹಾ. ಏರೋಪ್ಲೇನು, ಹಾ. ಬೋಟು, ಟ್ರೈನ್ ಅಲ್ಲಿ ನೀವು ಜರ್ನಿ ಮಾಡಲ್ಲ, ಟ್ರೈನ್ ಬಿಡ್ತೀರಾ ನೀವು. ರೀಲು. ಇದೇನು ಕೇಳಿದೆ ಅಂದ್ರೆ, ಬಸ್ಸು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ರಾಜಹಂಸ, ವೆರಿ ಫೇಮಸ್ ರಾಜಹಂಸ. ಅಫ್ಕೋರ್ಸ್. ಈಗ ಈ ರಾಜಹಂಸ ವಿಷಯ ಯಾಕೆ ಹೇಳಿದೀನಿ ಅಂದ್ರೆ, ಈಗ ಕನ್ನಡ ಚಿತ್ರರಂಗದಲ್ಲೂ ಒಂದು ಸಿನಿಮಾ ಬಂದಿದೆ, ಅದರ ಹೆಸರು ರಾಜಹಂಸ. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಹ್ಯಾಪಿ ಜರ್ನಿ ಅಂತಾನೆ ಹೇಳ್ಬೋದು. ಒಂದು ಮನರಂಜನೆಯ ಒಂದು ಲೋಕಕ್ಕೆ 2.5 ಗಂಟೆಯಲ್ಲಿ ಕರ್ಕೊಂಡು ಹೋಗುವಂತ ಒಂದು ಸಿನಿಮಾ ರಾಜಹಂಸ. ಇವತ್ತು ರಾಜಹಂಸ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಶ್ರೀಧರ್ ಸರ್, ರಂಜನಿ, ಗೌರಿ ಶಿಖರ್ ಅಂಡ್ ಡಾಕ್ಟರ್ ರಾಜು ತಾಳಿಕೋಟೆ. ಸೂಪರ್ ಸೂಪರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೇಗಿದ್ದೀರಾ ಸಾವುಕಾರ್ರೆ? ಆರಾಮದೀವಿ ನೋಡ್ರಪ್ಪ. ನೀವು ಯಾವಾಗ್ಲೂ ಆರಾಮೇ ಸ್ವಾಮಿ. ನೀವು ಆರಾಮಿಲ್ಲನ? ನಿಮ್ಮ ಆಶೀರ್ವಾದ ಹಿಂಗಿದೆ ತಕ್ಕ ಮಟ್ಟಿಗೆ. ಶ್ರೀಧರ್ ಸರ್, ಎಸ್, ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಹಾ, ತಮ್ಮೆಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ. ಬನ್ನಿ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಈಗ ರಾಜಹಂಸ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಾನು ಶ್ರೀಧರ್ ಸರ್ ಹತ್ರ ಅವರ ಒಂದು ಜರ್ನಿಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ ಒಂದು ಸುದೀರ್ಘವಾದಂತಹ ಒಂದು ಜರ್ನಿ, ಅದ್ಭುತವಾದಂತಹ ಸಿನಿಮಾಗಳು, ಅಂಡ್ ಯು ಆರ್ ಅ ಗ್ರೇಟ್ ಪರ್ಫಾರ್ಮರ್, ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ಸ್ ವಿ ಹ್ಯಾವ್. ಹೇಗಿತ್ತು ಸರ್? ಅಂಡ್ ನಾನು ಪರ್ಸನಲಿ ಮರೆಯೋದಕ್ಕೆ ಆಗದೆ ಇರೋದು ಅಮೃತಗಳಿಗೆ, ಶಿಶುನಾಳ ಶರೀಫಾ, ವಂಡರ್ಫುಲ್ ಪರ್ಫಾರ್ಮೆನ್ಸ್. ಅಂಡ್ ಆಸ್ ಅ ಡಾನ್ಸರ್ ಯು ಆರ್ ಅ ಗ್ರೇಟ್ ಎಂಟರ್ಟೈನರ್. ಥ್ಯಾಂಕ್ ಯು. ಈ ಜರ್ನಿಯ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನ ಮೆಲ್ಕ್ ಹಾಕೋದಾದ್ರೆ ಯಾವ್ದು ಸರ್? ಯಾವಾಗ್ಲೂ ನಮ್ಮ ಜರ್ನಿಯ ಮೊದಲ ಆರಂಭ ಅದು ಯಾವಾಗ್ಲೂ ವಿಶೇಷ ಆಗತ್ತೆ. ಪುಟ್ಟಣಾಜಿ ನನ್ನ ಮೊದಲು ಗುರುತಿಸಿ ಅಮೃತಗಳಿಗೆ ಈ ನಟ ಸೂಕ್ತವಾಗಿದ್ದಾನೆ ಅಂತ ನನ್ನನ್ನು ಆರಿಸ್ಕೊಂಡಿದ್ದು, ಆ ಚಿತ್ರದ ಚಿತ್ರೀಕರಣ, ಇದು ನಿಜವಾಗ್ಲೂ ನನ್ನ ಲೈಫಲ್ಲಿ ಮರೆಯಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ಒಂದು ಗಳಿಗೆ. ಅದರ ನಂತರ ಪ್ರತಿಯೊಂದು ಯಾವುದೇ ಕಲಾವಿದರನ್ನು ಕೂಡ ಪ್ರತಿಯೊಂದು ಜೀವನದ ಒಂದು ಘಟನೆ ಕೂಡ ನಿಜವಾಗ್ಲೂ ನೋಡಿದ್ರೆ ಅಮೃತಗಳಿಗೆ. ಅಂದ್ರೆ ಅದರಲ್ಲಿ ನೋವಿರ್ಬೋದು, ನಲಿವಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಮೆಲುಕು ಹಾಕೊಳ್ಳುವಾಗ ಆ ನೋವು ಕೂಡ ನಂತರ ಅದು ಒಂದು ಆನಂದದ ಒಂದು ಗಳಿಗೆನೆ ಆಗುತ್ತೆ, ಅಮೃತ ಗಳಿಗೆನೆ ಆಗುತ್ತೆ. ಅಬ್ಸಲ್ಯೂಟ್ಲಿ ಸರ್. ಇವಾಗ ನೀವು ಶಿಶುನಾಳ ಶರೀಫಾ ಚಿತ್ರದಲ್ಲಿ ನೀವು ಅಭಿನಯಿಸಬೇಕು ಅಂತ ನಿಮ್ಗೆ ಕರೆ ಬಂದಾಗ, ಆ ಒಂದು ಚಿತ್ರಕ್ಕೆ, ಆ ಒಂದು ಪಾತ್ರಕ್ಕೆ ನಿಮ್ಮ ಒಂದು ಏನಂತಾರೆ ಪ್ರಿಪರೇಷನ್ ಹೇಗಿತ್ತು ಸರ್? ನಿಜವಾಗ್ಲೂ ಶರೀಫರ ಪಾತ್ರ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದು ವಯೋಮಾನದ ದೃಷ್ಟಿಯಿಂದ ಒಂದು 25 ವರ್ಷಗಳಿಂದ 85 ವರ್ಷದವರೆಗೂ ಒಂದು ನಟನೆ ಮಾಡುವಂತಹದ್ದು. ಇನ್ನೊಂದು, ನಾನು ಒಬ್ಬ ಕಲಾವಿದನಾಗಿ ಮೊದಲು ನನಗನ್ಸಿದ್ದು ಶರೀಫರ ಪಾತ್ರ ಅದು ದೊಡ್ಡ ಯೋಗಿಯ ಪಾತ್ರ. ಅವಧೂತರವರು ಅವರ ಪಾತ್ರವನ್ನು ಅನುಭವಿಸಬೇಕಾದ್ರೆ ಕೇವಲ ನಟನೆ ಮಾಡಿದ್ರೆ ಸಾಲದು ಅಂತ. ಅಂದ್ರೆ ಹೊರಗಿನ ಒಂದು ಆವರಣದಿಂದ ಜಸ್ಟ್ ಬಿಹೇವಿಯರಲ್ ಆಸ್ಪೆಕ್ಟ್ ಇಂದ ನಾವು ಈ ರೋಲ್ನ ನಾನು ಕನ್ವಿನ್ಸ್ ಮಾಡಕ್ಕಾಗಲ್ಲ ಅಂತ ನನಗನ್ಸ. ಆದ್ರಿಂದ ನಾನು ಸುಮಾರು ದಿನ ಒಬ್ಬ ಯೋಗಿಯ ಚರ್ಯಗಳು ಏನಿರುತ್ತೆ ಅಂತಂದ್ರೆ ಧ್ಯಾನ ಮಾಡೋದು, ಅದರ ಸಂಬಂಧಪಟ್ಟಂತ ಅವರ ರಚನೆಗೆ ಹಿಂದೆ ಇರುವಂತಹ ಒಂದು ತತ್ವಗಳು, ಅಂದ್ರೆ ಸೂಫಿ ತತ್ವ ಒಂದು, ಆಮೇಲೆ ನಮ್ಮ ಅವಧೂತರ ಒಂದು ಜೀವನಗಳು, ಆಮೇಲೆ ಗುರು ಶಿಷ್ಯರ ಸಂಬಂಧಗಳು ಹೇಗಿರುತ್ತೆ, ಈ ರೀತಿಯ ಅಂಶಗಳನ್ನೆಲ್ಲಾನು ಒಂದು 2 ತಿಂಗಳು ಅದನ್ನ ಸ್ಟಡಿ ಮಾಡಿದೆ. ಮುಖ್ಯವಾಗಿ ಶರೀಫರ ಹಾಡುಗಳೇನೆ ಬಹಳ ಒಂದು ನಿಗೂಢ. ಅದು ಹೌದು ಹೌದು, ಎಲ್ಲ ಡೈರೆಕ್ಟ್ ಅಲ್ಲ, ಒಳಗನೆ ಅರ್ಥವೇ ಬೇರೆ ಇರುತ್ತೆ. ಕೋಡಗನ ಕೋಳಿ ನುಗ್ಗುತ್ತಾ ಅಂತಾರೆ, ಏನಿದು, ಯಾಕಿದು ಒಂದು ಕೋಳಿ ನುಗ್ಬೇಕು ಅಂತ. ಆದ್ರೆ ಅದೆಲ್ಲ ಎಂಡಲ್ಲಿ ಅದರಲ್ಲಿ ಗೊತ್ತಾಗುತ್ತೆ, ನಮ್ಮ ಎಲ್ಲ ಜನ್ಮಗಳ ಪಾಪ ಅನ್ನೋದು ಒಂದು ದೊಡ್ಡದಾದ್ರೆ ಗುರುವಿನ ಪಾದ ಅನ್ನೋದೊಂದು ಚಿಕ್ಕದು ಸಾಕು, ಅದನ್ನ ನುಂಗ್ಬಿಡುತ್ತೆ ಅಂತ. ಇದನ್ನ ಒಂದು 2-3 ತಿಂಗಳು ಚೆನ್ನಾಗಿ ಅಧ್ಯಯನ ಮಾಡಿದೆ. ಆಚೆ ಹೋಗೋದು ನಿಲ್ಲಿಸ್ಬಿಟ್ಟೆ ನಾನು. ಬಹುಶಃ ಇದು ನಮ್ಮ ಸ್ಟ್ಯಾನ್ಸ್ಲಾವ್ಸ್ಕಿ ಸಿಸ್ಟಮ್ ಅಂತ ಅದನ್ನ ಎಲ್ಲರೂ ಹೇಳ್ತಾರೆ. ಅಂದ್ರೆ ಒಬ್ಬ ಕಲಾವಿದ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ, ಒಂದು ಪಾತ್ರದ ಒಳಗೆ ಹೋಗ್ಬೇಕಾದ್ರೆ ಆ ಪಾತ್ರದ ಮನಸ್ತತ್ವದ ಒಳಗೆ ಹೋಗ್ಬೇಕು ಅಂತ, ನಟನೆ ಮಾತ್ರ ಅಲ್ಲ, ಅದ್ರ ಒಳಗೆ ಹೋಗ್ಬೇಕು ಅಂತ. ಆ ಪ್ರಯತ್ನದಲ್ಲಿ ತುಂಬಾ ಆನಂದ ಕೊಟ್ಟಂತ ಒಂದು ಚಿತ್ರ ಅದು. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಈ ಸಿನಿಮಾ ಆಗ್ಬೇಕಾದ್ರೆ ರಿಕಾರ್ಡಿಂಗ್ ನಡೀತಾ ಇತ್ತು. ಇನ್ನು ಈ ರೋಲ್ ಯಾರು ಮಾಡ್ಬೇಕು ಅನ್ನೋದು ಸ್ವಲ್ಪ ಇದರಲ್ಲಿ ಗೊಂದಲ ಇತ್ತು. ಮೊದಲು ಅನಂತನಾಗ್ ಅವರು ಮಾಡೋದು ಅಂತ ಅದು ಪ್ರಯತ್ನ ನಡೀತಾ ಇತ್ತು. ನಂತರ ಡೇಟ್ಸ್ ಪ್ರಾಬ್ಲಮ್ ಇಂದ ಅವ್ರು ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಯಾರು ಮಾಡ್ತಾರೆ ಅನ್ನೋಂಥದ್ದು. ಆವಾಗ ನನಗಿನ್ನೂ 28 ವರ್ಷ.
ನನ್ನಷ್ಟೇ ಈಗ ಈಗ ನಿಮ್ಮಷ್ಟೇ. ನೀವು ಪರ್ಮನೆಂಟ್ ಆಗಿ 28 ವರ್ಷನ ಅಥವಾ ಇಲ್ಲ ಸರ್. ಸ್ವೀಟ್ 16 ತರ ಇವ್ ಡೇಸ್ ಆ ಕಡೆ ಈ ಕಡೆ ಆಗ್ತಾರೆ. ಆ ಕಡೆ ಈ ಕಡೆ. ಅಲ್ಲಿ ಶರೀಶ್ ಪಾತ್ರಕ್ಕೆ ನಂದು ಹಿಂದೆ ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಎಪಿಸೋಡ್ ನ ನಾನು ಅಭಿನಯಿಸಿದ್ದೆ MS ಸತ್ಯ ಡೈರೆಕ್ಷನ್ ಅಲ್ಲಿ. ಜೋಗಿಯರಂಜಪ್ಪನ ಕೋಳಿ ಕತೆ ಅಂತ. ಬಹಳ ಫನ್ನಿ, ಬಹಳ ಇಂಟ್ರೆಸ್ಟಿಂಗ್ ಇದು. ಅದರಲ್ಲಿ ಆಲ್ಮೋಸ್ಟ್ ಶಿಶ್ನಾಳ್ ಶರೀಫರ್ ಗೆಟಪ್ ಇತ್ತು. ಅದನ್ನ ನಾಗಾಭರಣ ಅವರು, ರಾಣಿಯವರು ಅದನ್ನ ನೋಡಿ ಬಹಳ ಇಷ್ಟಪಟ್ಟಿದ್ರು. ಶರೀಫರ್ ಪಾತ್ರಕ್ಕೆ ಅದೆಲ್ಲೋ ಒಂದು ಲಿಂಕ್ ಇದೆ ಅಂತ ಅವ್ರಿಗನ್ನಿಸ್ತು. ಅದರ ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು. ಈ ರೆಕಾರ್ಡಿಂಗ್ಗೆ ನೀವು ಬರಬೇಕು ಅಂತ ನನಗೆ ಹೇಳಿದ್ರು. ರೆಕಾರ್ಡಿಂಗ್ ಹೋಗಿದ್ದೀನಿ. ಅಲ್ಲಿ ನಮ್ಮ ಹಿರಿಯರು ಕೋಡೆಯವರು, ಶ್ರೀಹರಿ ಕೋಡೆಯವರು, ಈಗೆಲ್ಲ ಅವ್ರನ್ನ ನಿಜವಾಗ್ಲೂ ಎಲ್ಲರೂ ನಿರ್ಮಾಪಕರು ಅಂತ ನಿರ್ಮಾಪಕರು, ಅವ್ರು ಬಂದಿದ್ರು. ಅವ್ರಿಗೆ ನನ್ನ ನಾಗಾಭರಣ ಅವ್ರ ಪರಿಚಯ ಮಾಡಿ, ಸರ್ ಈ ಹುಡುಗನೇ ಶರೀಫರ್ ಪಾತ್ರ ಮಾಡ್ತಾನೆ, ಅದಕ್ಕೆ ಕರೆದಿದ್ದೀನಿ ನಿಮ್ಗೆ ತೋರ್ಸಕ್ಕೆ ಅಂದ್ರು. ನಾನು ಜೀನ್ಸ್ ಪ್ಯಾಂಟು, ಜರ್ಕಿನು ಎಲ್ಲ ಹಾಕೊಂಡು ಹೋಗಿದ್ದೆ. ಅವ್ರು ನನ್ನ ಶಾಕ್ ಆಗ್ಬಿಟ್ರು. ನನ್ನ ನೋಡಿದ ತಕ್ಷಣ ಅವ್ರಿಗೆ ಏನ್ ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಹಿಂಗಂದ್ರು ಅಂತ ಅಂದ್ರು, ಸುಮ್ಮನಾಗ್ಬಿಟ್ರು. ಆಮೇಲೆ ನಾನು ಆ ಕಡೆ ಹೋದ್ಮೇಲೆ, ಏನ್ ಸರ್ ಡಿಸ್ಕೋ ಡಾನ್ಸರ್ ತರ ಇದ್ದಾನೆ, ಇವನ್ ಕೈ ಶರೀಫರ್ ಪಾತ್ರ ಮಾಡ್ಸಕ್ಕಾಗತ್ತಾ ಅಂದ್ರು. ನಾಗಾಭರಣ ಅವರು, ಇಲ್ಲ ಸರ್ ಆ ಹುಡುಗ ಅವನು ಹೀರೋ ಅವ್ರ ಪಾತ್ರಗಳು ಮಾಡ್ತಾ ಇದ್ದಾನೆ, ಅದಕ್ಕೆ ತಕ್ಕಾಗ ಒಂದು ಬಟ್ಟೆಯಲ್ಲಿ ಹಾಕೊಂಡ್ ಬಂದಿದ್ದಾನೆ, ಖಂಡಿತ ಅವ್ನು ಹಿ ವಿಲ್ ಡೂ ಜಸ್ಟಿಸ್ ಅಂತ ಅಂದ್ಬಿಟ್ಟು ನಾಗಾಭರಣ ಅವರು ಅವಾಗ ಹೇಳಿದ್ರು. ಆ ಲೈಫಲ್ಲೇ ನಾನು ನಿಜವಾಗ್ಲೂ ಇವತ್ತಿಗೂ ಮರೆಯಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಸರ್. ಕಮಿಂಗ್ ಟು ರಾಜಹಂಸ. ಸಾವುಕಾರ್ರೆ, ಸೂರಜ್ ಕಳಿ, ಏನ್ ಪಿಕ್ಚರ್ ಏನ್ ದಬ್ಬಾಕಿದ್ದೀರಾ ಹೇಳಿ. ಹೇಳಿ. ಡಬ್ಬ ಆಗೋದಲ್ಪ ನಾವು ಚಿತ್ತಾಗ್ತೀವಿ. ಸಿನಿಮಾದಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಸೃಜನ, ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಈಗ 35-40 ವರ್ಷ. ಆ ರಂಗಭೂಮಿಗೂ ಈ ಸಿನಿಮಾಗೂ ನಂಟಾಗಿರುವಂತ ಒಂದು ಪಾತ್ರ ಸೂಪರ್ ನಾ ಮಾಡಿರೋದು. ಇವಾಗ ನೀವು ಇವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾವು ನಿಮ್ ತಾತನ್ ತರ ನಾವು ಒಂದು ಕಂಪ್ನಿ ನಡೆಸ್ತಾ ಇದೀವಿ ಅಂತ. ಹೌದು. ಇವಾಗ ನೀವು ಕಂಪ್ನಿ ನಾಟಕಗಳನ್ನ ಮಾಡ್ಕೊಂಡ್ ಬಂದಿರಿ, ರಂಗಭೂಮಿಯಲ್ಲಿ ಇಷ್ಟು ವರ್ಷಗಳ ಸೇವೆಯನ್ನ ಮಾಡಿದಿರಿ. ನೀವು ಮೊದಲನೇ ಸಿನಿಮಾ ರಂಗಭೂಮಿಯಿಂದ ಸಿನಿಮಾಗೆ ಬಂದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಶೂಟಿಂಗ್ ನೋಡಿರ್ಲಿಲ್ಲ ನಾನು, ಬಟ್ ನಾಟಕದಲ್ಲಿ ಪಾತ್ರ ಮಾಡಿ ಅಷ್ಟೇ ಗೊತ್ತು. ಕ್ಯಾಮ್ರಾ ಅಂದ್ರೆ ಅನುಭವನೇ ಇರ್ಲಿಲ್ಲ ನನಗೆ. ಫೋಟೋ ತೆಗಿಸಿ ಅಷ್ಟೇ ಗೊತ್ತಿತ್ತು ನನಗೆ, ರೂಲ್ ಆಗಿರೋದು ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಅವ್ರು ಏನ್ ಹೇಳ್ತಿದ್ದ ಅದ್ ಮಾಡಿದ ತಕ್ಷಣ ಮತ್ತೆ ಕ್ಯಾಮ್ರಾ ನೋಡೋಣ ನಾನು. ಅವಾಗ ಆನಂದ್ ಎಷ್ಟು ಸತಿ ಹೇಳಿದ್ರು ಕ್ಯಾಮ್ರಾ ನೋಡ್ಬೇಡ್ರಿ ನೀವು ಅಂತ. ನನ್ನ ಅಭಿನಯ ಮುಗೀತು ಅಂದ ತಕ್ಷಣ ನಾನು ಮಾಡಿದ್ ಕರೆಕ್ಟ್ ಇಲ್ಲೋ ಅಂತ ಕೇಳೋದಕ್ಕೆ ಆ ಕ್ಯಾಮ್ರಾನ ನೋಡೋಣ ನಾನು. ಆನಂದ್ ಪಿ ರಾಜ್ ಸರ್, ಬೇಡ ಕ್ಯಾಮ್ರಾ ನೋಡಿ, ನೀವು ಮಾಡಿದೆಲ್ಲ ಕರೆಕ್ಟ್ ಆಗಿದೆ, ಅಭಿನಯ ಎಲ್ಲ ಮುಗಿದ ತಕ್ಷಣ ನೀವು ಕ್ಯಾಮ್ರಾ ನೋಡ್ಬೇಡ್ರಿ ಅಂತ ಹೇಳೋರು. ವೆರಿ ಗುಡ್. ಅದೊಂದು ನೀವು ರಂಗಭೂಮಿ ನಟರಾಗಿದ್ರಿ, ಸಿನಿಮಾ ನಟರಾದ್ರಿ, ಇವಾಗ ಡಾಕ್ಟರ್ ಆಗಿದ್ದೀರಾ. ನಮ್ಮ ಅಮ್ಮನೊಂದು ಆಸೆ ಇತ್ತು. ನಮ್ಮಮ್ಮ ಶಾಲಾ ಶಿಕ್ಷಕಿ, ಏನಾಗ್ತಿಪ್ಪ ಅಂತ ಕೇಳಕ್ಕೆ. ಆದ್ರೆ ಅವ್ರ ಮನಸ್ಸಿನಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕು ನೀನು, ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ, ಆಕ್ಟರ್ ಆಗಬೇಕು ಅನ್ನೋದೊಂದು ಹಂಬಲ ಇತ್ತು. ನಾನು ಅವ್ರ ಆಸೆಯಂತೆ ರಂಗಭೂಮಿಯ ಖ್ಯಾತ ಆಕ್ಟರ್ನೂ ಆದೆ. ಜೊತೆಗೆ ಜನ ನನ್ನನ್ನು ಪ್ರೀತಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ, ಚಿತ್ರರಂಗದಲ್ಲೂ ಮತ್ತು ರಂಗಭೂಮಿಯಲ್ಲಿ ಸೇವೆ ಮಾಡಿದನ್ನು ಗುರುತಿಸಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಮೊನ್ನೆ ಡಾಕ್ಟರೇಟ್ ಪದವಿ. ಡಾಕ್ಟರ್ ಸಾಹೇಬ್ರೆ, ಈಗ ಒಬ್ಬ ಡಾಕ್ಟರ್ ಆಗಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬರಿಗೆ ಒಂದು ಪ್ರಾಬ್ಲಮ್ ಇದೆ, ಜಾತಿ ನೋಡಲ್ಲ, ಭೇದ ಭಾವ ಇಲ್ಲ, ಯಾವ ರೀತಿಯಾದಂತ ಒಂದು ಮನಸ್ತಾಪಗಳಿರಲ್ಲ, ಯಾವ ಹುಡುಗಿನ ನೋಡಿದ್ರು ಪ್ರೀತಿ ಆಗುತ್ತೆ ಅವ್ರಿಗೆ. ಏನ್ ಮಾಡ್ಬೇಕು ಅವ್ರಿಗೆ? ಯಾವ ಭೇದ ಭಾವನೂ ಇಲ್ಲ ಅವ್ರಿಗೆ, ಯಾವ ಹುಡುಗಿನ ನೋಡಿದ್ರು ಪ್ರೀತಿ ಆಗುತ್ತಲ್ಲ, ಏನ್ ಮಾಡ್ಬೇಕು ಅವರು? ನಮ್ಮ ದೇಶದಲ್ಲಿ ಬೇಡ, ಹೊರದೇಶಕ್ಕೆ ಕಳಿಸ್ಬಿಡೋಣ ಅವ್ರು. ಇಲ್ಲೂ ಒಂದ್ ಸಮಸ್ಯೆ ಇದೆ ಡಾಕ್ಟ್ರೆ, ಇಲ್ಲೂ ಸಮಸ್ಯೆ ಇದೆ. ಅವ್ರಿಗೆ ಪ್ರೀತಿ ಆಗದೆ ಹೊರದೇಶದವ್ರು ಜಾಸ್ತಿ. ಇವಾಗ ನಾಯಕ ನಟರು, ಪ್ರೊಡ್ಯೂಸರ್ ಗೌರೀಶ್ ಶಿಖರ್. ಈಗ ಮೊದಲನೇದಾಗಿ ನನಗೆ ನಿಮ್ಮ ಪೂರ್ತಿ ಹೆಸರನ್ನ ಹೇಳಿ. ಒರಿಜಿನಲ್ ಹೆಸರು ಬಂದು ಗೌರಿಶಂಕರ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನನ್ನ ಒರಿಜಿನಲ್ ನೇಮ್. ಈ ಸಿನಿಮಾಗೋಸ್ಕರ ಈಗ ಗೌರಿಶಂಕರ್ ಅನ್ನೋ ಒಂದು ಹೆಸರು, ಅದ್ರಲ್ಲಿ ಜೋಕಾಲಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಆಕ್ಚುಲಿ ಸುಮ್ಮನೆ ಸಿನಿಮಾದೊಂದು ಚರ್ಚೆ ಬಂದಾಗ ನಾವು ಮತ್ತೆ ನಮ್ಮ ಡೈರೆಕ್ಟರ್ ಜಡೇಶ್ ಇದೆಲ್ಲ ಸುಮ್ಮನೆ ಒಂದು ಗಾಳಿಲಿ ತೂರ್ ಬಂತಲ್ಲ, ಆ ತರ ಗೌರಿ ಶಿಖರ್ ಅಂತ ಇಟ್ಕೊಂಡ್ರೆ ಹೇಗಿರುತ್ತೆ ಅಂತ ಅಂದ್ರು. ಅದನ್ನೇ ನಾವು ಕಂಟಿನ್ಯೂ ಮಾಡಿ ಗೌರಿ ಶಿಖರ್. ಅಮೂಲ್ ಅಂತ ಹೆಸರಲ್ಲಿ. ಅಮೂಲ್ ಏನಂತಂದ್ರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನಾನು PUC ಮುಗಿಸಿ ಸೀದಾ ನಾನು ಊರು ಬಂದು ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ಅಪ್ಪು ಸಾರ್ದು ಒಂದು 2-3 ಸಿನಿಮಾ ಮಾಡಿದ್ದೆ, ವೀರ ಕನ್ನಡಿಗ, ಆಕಾಶು, ಆಮೇಲೆ ಶಿವಣ್ಣವ್ರದ್ದು ವಾಲ್ಮೀಕಿ ಇದೆಲ್ಲ. ಅವಾಗ ಅಲ್ಲಿ ಸ್ಪಾಟಲ್ಲಿ ಅಪ್ಪು ಸಾರ್ ಒಂದು ದಿವಸ ನನಗೆ ಅಮೂಲ್ ಅಂತ ಅದೇನೋ ಒಂದು ಬಾಯ್ ತಪ್ಪು ಕರೆದ್ಬಿಟ್ರು. ಅವತ್ತಿಂದ ನನ್ನ ಶೂಟಿಂಗ್ ಸ್ಪಾಟಲ್ಲಿ ನನ್ನ ಫ್ರೆಂಡ್ಸು ಅಥವಾ ಈಗ ಸುಮಾರಷ್ಟು ಜನ ಹಳೆ ಫ್ರೆಂಡ್ಸ್ ಎಲ್ಲರೂ ನನ್ನ ಅಮೂಲ್ ಅಂತಾನೆ ಕರೆಯೋದು. ಈಗ ಅದನ್ನೆಲ್ಲ ಆದಷ್ಟು ಜನ ಕಡಿಮೆ ಆಗಿದೆ. ನೀವು ಅವಳೆ ಕರಿತಿದ್ದಾಗಲೇ ಹೇಳಿದೆ ನಾನು, ಅಯ್ಯೋ ಇವ್ರಿಗೆ ಹೆಂಗೆ ಇದೊಂದು ಗೊತ್ತಾಗೋಗ್ಬಿಟ್ಟಿದೆಯಲ್ಲಪ್ಪ, ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ ಅಂತ. ನೀವು ಅಲ್ಲಿ ಕರೆದ್ರಲ್ಲ ಆಚೆ, ಹಾಗಾಗಿ.
ಇವಾಗ ಎಲ್ಲರೂ ವಾಪಸ್ ಕರೀರಿ ಅಮೂಲ್ ಅಂದ್ಬಿಟ್ಟು. ಅವಾಗ ಅಮೂಲ್ ತರ ಇದ್ದೆ ಅಂದ್ರೆ ನಾನು ಅಮೂಲ್ PUC baby, ಮುಗಿಸಿ ಅಮೂಲ್ ಬಂದಿದ್ದೆ, baby ತರ. ಆಗ ಕರಿಯೋರು. ಅದಾದ್ಮೇಲೆ ಎಲ್ಲರೂ ಮರ್ತೋಗಿದ್ದಾರೆ ಅನ್ನೋ ಒಂದು ನೆನಪಲ್ಲಿ ಇದೀನಿ ನಾನು. ಬಟ್ ನೀವು ಇವತ್ತು ಕರೆದ್ರಲ್ಲ ನನಗೆ ಶಾಬಾಷ್. ನಾನು ಅವಾಗ್ಲೇ ಅನ್ಕೊಂಡೆ ದಿನಕರ್ ಅವರು ಅಥವಾ ಮಲ್ಲಿಕಾರ್ಜುನ್ ಹೇಳಿರ್ಬೇಕು ಅಂತ ಅನ್ಕೊಂಡೆ. ದಿನಕರ್ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಮ ಹುಡುಗ ಬರ್ತಾ ಇದ್ದಾನಪ್ಪ ನಿಮ್ ಶೋಗೆ ಅಂತ. ಹೌದಾ, ಯಾರು ಅಂದ್ರೆ ಅಮೂಲ್ ಅಂದ್ರು, ಗೊತ್ತಾಗ್ಲಿಲ್ಲ ನನಗೆ ಅಂತ. ಸೊ ಅವ್ರು ಹೇಳ್ಕೊಟ್ಟಿದ್ ನನಗೆ ಅಮೂಲ್ ಅಂತ. ಅನ್ಕೊಂಡೆ ನಾನು. ರಂಜಿನಿ ಹೇಳಿ. ಒಂದ್ 5 ನಿಮಿಷ ಟೈಮ್ ಬೇಕು. ಯಾರು ರಂಜಿನಿ ಅಂತ ಅವಾಗ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇಲ್ಲ 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 5 ವರ್ಷದಿಂದ ಗೌರಿ 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 ಅಂದ್ರು. ನನ್ನನ್ ಏನ್ ಕೇಳ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಹೇಳಿ ಅಂದೆ. ಆರೋಗ್ಯವಾಗಿದ್ಯಮ್ಮ? ತುಂಬಾ ಚೆನ್ನಾಗಿದ್ದೀನಿ, ಹೌದಮ್ಮ, ಕಂಪ್ಲೀಟ್ಲಿ ಹೆಲ್ದಿ. ಹೌದಾ? ಆರೋಗ್ಯ ಕೇಳ್ಬೇಕಾದ್ರೆ ನೀನಲ್ಲಪ್ಪ, ನಾ ಡಾಕ್ಟರ್, ನೀ ಯಾಕೆ ಕೇಳ್ತೀವಿ? ಹೇಳಮ್ಮ ರಂಜಿನಿ, ರಾಜಹಂಸ ಸಿನಿಮಾ ಬಗ್ಗೆ ಹೇಳಪ್ಪ. ಫಸ್ಟ್ಲಿ ನಾನು ಇದೇ ಸ್ಟೇಜ್ಗೆ ಮತ್ತೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ಟೈಮ್ ಮಜಾ ಟಾಕೀಸ್ ಬಂದಾಗ ನೀವು ನನಗೆ, ನಮ್ ಡೈರೆಕ್ಟರ್ ನನ್ನ ನೋಡಿದ್ದೇ ಇಲ್ಲಂತೆ. ಫಸ್ಟ್ ನಾನು ಅಮ್ಮ ನಿನ್ನ ಎದೆ ಆಳದಲ್ಲಿ ಭಾವಗೀತೆ ಹಾಡ್ತಾ ಇದ್ದೆ. ಆ ಟೈಮಲ್ಲಿ ಅವ್ರ ಮನೇಲಿ ಮಜಾ ಟಾಕೀಸ್ ಹಾಕಿದ್ರಂತೆ. ಆಗ ಅವ್ರು ನನ್ನ ನೋಡಿದಾರೆ. ಅಂದ್ರೆ ರಾಜಹಂಸಗೆ ಹೀರೋಯಿನ್ ಸೆಲೆಕ್ಷನ್ ಇನ್ನೂ ನಡೀತಾ ಇತ್ತು. ಅವ್ರಿಗೆ ಗೊತ್ತಿಲ್ಲ ನಾನು ಸೀರಿಯಲ್ ಮಾಡ್ತಿದ್ದೀನಿ, ಅದ್ ಯಾರು ಅಂತ ಗೊತ್ತಿಲ್ಲ. ಅವ್ರ ಹೆಂಡತಿ ಹೇಳಿದ್ರಂತೆ ನಾನು ಪುಟ್ಗೌರಿ ಮಾಡ್ತಿರೋದು ಅಂತ. So that's how I was connected ಈ ಸಿನಿಮಾಗೆ. So thanks to this stage ಮಜಾ ಟಾಕೀಸ್ ಟೀಮ್. ಕಮಿಷನ್ ಕೊಡಮ್ಮ, ಫಸ್ಟ್ ಕಮಿಷನ್ ಕೊಡಮ್ಮ. ನೋಡಿ, ಹೆಣ್ಮಕ್ಳು ನಂಬ್ಕೊಂಡ್ರೆ ಸಿಗೋದು ಹಿಂಗೆ. ಕಮಿಷನ್ ಕೊಡು ಅಂದ್ರೆ ಬಾಲ್ಕನಿ ಡ್ರೈವಿಂಗ್ ಅಂತ ಸುಮ್ಮನೆ ಹೇಳಿಲ್ವಾ? ದಿಮ್ ಕೊಡ್ತಾರೆ, ಬಾಲ್ಕನಿಗೆ ಹೋಗಿ ಸರ್, ಅಲ್ಲ ಒಂದು ದಿಮ್ ಕೊಡ್ತಾರೆ, ಇಲ್ಲ ಚೊಂಬ್ ಕೊಡ್ತಾರೆ ಅಷ್ಟೇ. ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಮಧ್ಯದಲ್ಲಿ. ಇವ್ರದೊಂದು ಇನ್ಸಿಡೆಂಟ್ ಹೇಳಿದ್. ಇವರು ಹೀರೋಯಿನ್ ಇನ್ನು ಸೆಲೆಕ್ಟ್ ಆಗಿದ್ದಿರಲ್ಲ. ಡೈರೆಕ್ಟರ್ ಆಕ್ಚುಲಿ ನನಗೂ ಯಾವಾಗಲೂ ಹೇಳ್ತಾ ಇರೋರು, ಸರ್ ಪುಟ್ಗೌರಿ ಸೀರಿಯಲ್ ಮಾಡ್ತಾ ಇದಾರಲ್ಲ ರಂಜಿನಿ ಅಂತ, ಹೀಗೆ. ಇವ್ರನ್ನೆಲ್ಲ ಭೇಟಿ ಮಾಡಿದ್ವಿ, ಹೋದ್ವಿ ಕಾಫಿ ಡೇಗೆ, ನಾವು ಡೈರೆಕ್ಟರ್ ಎಲ್ಲ ಭೇಟಿ ಮಾಡಿದ್ವಿ. ಅದಾದ್ಮೇಲೆ ಇವರೇ ಫೈನಲ್ ಅಂತ ಆದ್ಮೇಲೆ ಆ ಆಫೀಸಿಗೆ ಬಂದ್ಮೇಲೆ ಒಂದು ನಮಗೆ ಯೋಚನೆ ಶುರು ಆಯ್ತು. ಮೂಗ್ ಮೇಲೆ ಒಂದು ಮಚ್ಚೆ ಇದೆ ಅವ್ರ ಸೀರಿಯಲ್ ಅಲ್ಲಿ. ನಾನಿದ್ದ ಹೇಳಿದೆ, ಜಡೇಶ್ ಅವ್ರು ನಾವು ಅಬ್ಸರ್ವ್ ಮಾಡಿಲ್ಲ, ಮೂಗ್ ಮೇಲೆ ಒಂದು ಮಚ್ಚೆ ಇದ್ರೆ ದೊಡ್ಡದಾಗ ಕಾಣುತ್ತೆ, ಅದೇನಿದೆ ಅಂತ ಕೇಳ್ಕೊಬೇಕಲ್ಲ ಅಂತ. ಆಮೇಲೆ ಮತ್ತೆ ಫೋನ್ ಮಾಡಿ ಅದು ಆ ಮೂಗ್ ಮೇಲೆ ಇರೋ ಮಚ್ಚೆ ನೀವು ಇವತ್ತು ಮೇಕಪ್ ಮಾಡಿ ಕವರ್ ಮಾಡ್ಕೊಂಡ್ ಬಂದಿದ್ರ ಅಂತ ಕೇಳಿದ್ವಿ. ಅದು ಇಲ್ಲ, ನಮ್ಗೆ ಸೀರಿಯಲ್ ನವ್ರು ಇಟ್ಟಿರೋ ಅಂತದ್ದು, ಅದು ನಂದು ಒರಿಜಿನಲ್ ಮಚ್ಚೆ ಅಲ್ಲ. ಅಲ್ಲಿ ತನಕ ಓಕೆ ಆಗಿದ್ದಿರ್ಲ ಅವ್ರು. ಇಲ್ಲಿ ದೃಷ್ಟಿ ಪಟ್ಟಿದ್ರು. ಅದು ನನಗಿಂತ ಮುಂಚೆ ಗೌರಿ ಕ್ಯಾರೆಕ್ಟರ್ ಮಾಡಿದ್ದು ಸಾನಿಯಾ ಅಂತ. ಅವಳಿಗೆ ಇಲ್ಲಿ ಮಚ್ಚೆ ಇದೆ. ನನ್ ಬಂದ ತಕ್ಷಣ ಮೇಕಪ್ ಮಾಡಿಸ್ಕೋತಿದ್. ಮೇಕಪ್ ಫಸ್ಟ್ ಡೇ ಪುಟ್ಗೌರಿ ಶೂಟಿಂಗ್ ಮೇಕಪ್ ಮಾಡಿಸ್ಕೊಂಡ್ ರೆಡಿ ಆಗಿ ಸೀರೆ ಗಿರೆ ಎಲ್ಲ ಉಟ್ಕೊಂಡ್ ರೆಡಿ ಆದೆ. ನನಗೆ ಇಲ್ಲಿ ಮಚ್ಚೆ ಇದೆ, ಅದನ್ನ ಇಟ್ಕೊಳ್ಳೋಣ ಅಂತ ಹೋದೆ. ನಮ್ ಮೇಕಪ್ ಮ್ಯಾನು ಇಲ್ಲಲ್ಲ ಅವಳಿಗೆ ಇಲ್ಲಿತ್ತು ಅಂತ ಇಲ್ಲಿಟ್ರು. ಯಾವ ಗಳಿಗೆಲಿ ಇಟ್ರು, ಇವತ್ತು ಕ್ಲೋಸ್ ಅಪ್ ಶೂಟ್ ಮಾಡುವಾಗ ಗೌರಮ್ಮ ಮಚ್ಚೆ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಇಡ್ತಾರೆ. ಆ ಬಚ್ಚೆ ಒಂದು ಒರಿಜಿನಲ್ ಅಲ್ಲ ಅಂತ ಗೊತ್ತಾದ್ಮೇಲೆ ಇವ್ರು ಓಕೆ ಆದ್ರೆ, ಇಲ್ಲ ಅಂದ್ರೆ ಕಷ್ಟ ಆಗೋಗ್ಬಿಡುತ್ತೆ. ರಿಜೆಕ್ಟ್ ಆಗ್ತದೆ. ಯಾರಾದ್ರೂ ಪಿಕ್ಚರ್ ಮಾಡಿದ್ರೆ ಬಿಡು ಅವನಿಗೆ ಮಚ್ಚೆ ಇದೆ ಅಂತ, ನೋಡಿದ್ರೆ ಇಲ್ಲಿ ಬೇರೆ. ಎಸ್, ಇವಾಗ ನಮ್ಮ ಶ್ರೀಧರ್ ಸರ್, ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ, ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಸರ್, ನಿಮ್ಮ ಪರ್ಫಾರ್ಮೆನ್ಸ್ ನಾವು ನೋಡ್ಲೇಬೇಕು. ಪ್ಲೀಸ್, ನಿಮ್ಮ ಚಾಯ್ಸ್, ನೀವೇನ್ ಮಾಡ್ತೀರಾ ಸರ್, ಹೇಳಿ ಸರ್. ಅಯ್ಯೋ, ಡಾನ್ಸ್ ಮಾಡ್ತಾ ನೋಡ್ರಿ. ಇಲ್ಲ, ಆಕ್ಚುಲಿ ಈ ಭರತನಾಟ್ಯದಲ್ಲಿ ಅಥವಾ ಎನಿ ಕ್ಲಾಸಿಕಲ್ ಫಾರ್ಮ್ ಅಲ್ಲಿ ದೇವರ ಒಂದು ಪಾಸ್ಚರ್ ಗಳನ್ನ ತುಂಬಾ ಸುಂದರವಾಗಿ ತೋರಿಸ್ತಾರೆ. ಸೊ ನಾನು ಒಬ್ಬೊಬ್ಬ ದೇವರ ಹೆಸರು ಹೇಳ್ತಾ ಇರ್ತೀನಿ ಸರ್, ಆ ಪಾಸ್ಚರ್ ಗಳನ್ನ ನನಗೆ ತೋರಿಸ್ತೀನಿ ಪ್ಲೀಸ್. ರೆಡಿ ಸರ್? ಮೊದಲನೇದಾಗಿ ವಿಘ್ನ ವಿನಾಶಕ ಗಣೇಶ. ಈಗ ಏನಂದ್ರೆ ಈ ಭರತನಾಟ್ಯಂ ಅಲ್ಲಿ ಈ ಭಂಗಿಗಳು ತೋರಿಸೋದು ಇವೆಲ್ಲ ಒಂಥರ ಹೆಂಗೆ ಅಂದ್ರೆ ಅದು ನೋಡ್ತಾ ಬಂದಿದೀವಿ. ಆದ್ರೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಏನು ಅಂದ್ರೆ, ಈ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ಭೂಕಂಪ ಆಗಿರ್ಬೋದು ಅಥವಾ ವ್ಯಾಲ್ಕೆನೋ ಆಗಿರ್ಬೋದು, ಸುಂಟ್ರ ಗಾಳಿ, ಬಿರುಗಾಳಿ, ಈ ತರದೆಲ್ಲ ಬಂದಾಗ ಅದನ್ನ ಡಾನ್ಸ್ ಫಾರ್ಮ್ ಅಲ್ಲಿ ಯಾವ ತರ ತೋರಿಸ್ಬೋದು ಅಂತ ಶ್ರೀಧರ್ ಸರ್ ನಮ್ಗೆ ದಯವಿಟ್ಟು ತೋರಿಸ್ಕೊಡ್ಬೇಕು. ಓಕೆ, ಮೊದಲನೇದಾಗಿ ಭೂಕಂಪ.
ಬಿರುಗಾಳಿ. ರೇ ಪಾರ್ಟಿ ಡ್ರೆಸ್ ಹಾಕೊಂಡ್ ಬಂದಿರ, ಅದಕ್ಕಾದ್ರೂ ಮರ್ಯಾದೆ ಕೊಡ್ರಿ. ಗುಂಡ್ಮಾವ, ಪಾರ್ಟಿಗೆ ಹೋಗಿ ವಾಪಸ್ ಬಂದ ಮೇಲೆ ತೂರಾಡ್ತಾರೆ, ನೀವು ಪಾರ್ಟಿಗೆ ಹೋಗಕ್ ಮುಂಚೆನೆ ತೂರಾಡ್ತಾ ಇದ್ರಲ್ರಿ. ನೋಡಿ, ಮನುಷ್ಯ ಯಾವಾಗ್ಲೂ ಏನೇ ಆಗ್ಲಿ, ಏನೇ ಬರ್ಲಿ, ಏನೇ ಹೋಗ್ಲಿ ಒಂದೇ ತರ ಇರ್ಬೇಕು. ನೋಡಿ, ನಾನು ಒಂದೇ ತರ, ಏನಾಗ್ಲಿ ಏನ್ ಹೋಗ್ಲಿ ತೂರೋದನ್ನು ಬಿಡಲ್ಲ. ಅಯ್ಯೋ ಅಪ್ಪ, ಅದು ತೂರೋದಲ್ಲ, ತೂರಾಡೋದು. ಮಗಳೇ, ಅಷ್ಟು ಖರ್ಚು ಮಾಡಿ ಕುಡ್ದೋದಕ್ಕೆ ಇಷ್ಟಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಏನಂತೀರ ಸೀದಾ ಸರ್? ಸೂಪರ್. ಸೀದಾ ಸರ್, ನಮಸ್ತೆ. ನಾನು ಯಾಕೆ ನಿಮ್ಮ ಕಾಲು ಹಿಡ್ದೆ ಅಂದ್ರೆ, ನೋಡಿ, ನನ್ನ ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಅಭ್ಯಾಸ ರೂಢಿ ಮಾಡ್ಲಿಲ್ಲ. ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಎಂತೆಂತ ಪಾತ್ರಗಳನ್ನು ಮೈಯೊಳಗೆ ನೀವು ನುಂಗಿದವರು. ಹಾಗೆ ನಿಮ್ಮನ್ನು ಕಾಲಿಡಿದೆ ನಾನು. ಈಗ ಲೈವ್ ಆಗಿ ದೇವರನ್ನು ನೋಡಿದಂತ ಫಲ ನನ್ಗೆ ಸಿಕ್ಕಿದೆ ನೋಡಿ. ದಿನ ನೋಡ್ತೀರಂತ ಕಾಣುತ್ತೆ, ನೀವು ದಿನ ನೋಡ್ತೀರಂತ ಕಾಣುತ್ತೆ. ನಾವ್ ಯಾವತ್ತೋ ಒಂದಿನ ಮಾಡಿ ಪಾತ್ರ ಮಾಡೋವಾಗ ಮಾತ್ರ ನಾವ್ ಆಗ್ತೀವಿ. ಇಲ್ಲ ಅಪ್ಪ ಪರಮಾತ್ಮ, ಓಸಿ ಸುಮ್ಮನೆ ನಿಂತ್ಕೋ, ಬರೀ ನಿಂದೆ ಮಾತುಗಳಾಯ್ತಲ್ಲ. ಬಂದಿದ್ ಕೆಲಸ ಅದೇನಂತ ಹೇಳೋದ್ ಬೇಡವಾ? ಏಯ್, ಅದು ನಿನ್ ಬಾಯಿಂದಾನೆ ಹೇಳ್ಬೋದಲ್ಲ ಮುದ್ದೇಶ. ನಾವೀಗ ಬಂದಿರೋದು ಇಂಟರ್ನ್ಯಾಷನಲ್ ಪಾರ್ಟಿ ಸುಳಿ ಬರ್ಸೋನು. ಇಂಟರ್ನ್ಯಾಷನಲ್ ಪಾರ್ಟಿ ಸುಳಿ ಬರ್ಸೋಣ. ಓ, ಸುಳಿ ಬರ್ಸೋನು ಬಾಬಾ, ಆಚರಣೆ ಆಚರಣೆ. ಸೆಲೆಬ್ರೇಷನ್. ಏಯ್, ಸುಳಿ ಬರ್ಸೋನಲ್ಲ ಕಣ, ಸೆಲೆಬ್ರೇಷನ್ ಅಲ್ಲ. ಅದೇ ಅದೇ ಇಂಟರ್ನ್ಯಾಷನಲ್ ಪಾರ್ಟಿ ಸೆಲೆಬ್ರೇಷನ್ ಅವಾರ್ಡ್ಸ್ ರೀ, ಅಂದ್ರೆ ನೋಡಿ, ಈಗ ಎಲ್ಲಾ ಕಡೆ ಪಾರ್ಟಿಗಳು ನಡೆಯುತ್ತಲ್ವಾ, ಅಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಹೇಗೆ ಅರೇಂಜ್ಮೆಂಟ್ಸ್ ಮಾಡ್ತಾರೆ, ಇದನ್ನೆಲ್ಲ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವಾರ್ಡ್ ಕೊಡ್ತಾರೆ. ಅದಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಮನೆನೆಲ್ಲ ಪಾರ್ಟಿ ಮಾಡೋ ತರ ಅರೇಂಜ್ ಮಾಡ್ಬಿಟ್ಟು ಇಲ್ಲೊಂದು ಪಾರ್ಟಿ ಮಾಡ್ಬಿಟ್ಟು ಅದನ್ನ ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ರೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ರೀ 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 ರೀ, ಈಗ ನಮ್ಮ ಮನೆನ ಫುಲ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡೋಣ, ಓಕೆನಾ? ಅದೇನ್ ಬೇಕಾದ್ರೂ ಮಾಡಿ, ಆದ್ರೆ ನಾನಂತೂ ಈ ಆಟಕ್ಕೆ ಬರಲ್ಲ, ಹೇಳಿದೀನಿ. ನೋಡಿ ಇವ್ರೆ, ಈಗ ನೀವು ಎಲ್ಲರೂ ಸೇರ್ಕೊಂಡು ಇಡೀ ಮನೆನ ಗ್ರ್ಯಾಂಡ್ ಆಗಿ ಪಾರ್ಟಿ ಸೆಟಪ್ ಮಾಡಿದ್ರೆ ನಿಮ್ಮ ಜೊತೆ ನಾವು ಫೋಟೋ ತಕೊಂಡು ಅದನ್ನು ಫಾರಿನ್ಗೆ ಕಳಿಸ್ತೇವೆ. ಬರೋ ಹಣದಲ್ಲಿ ನಿಮ್ಗೆ ಫುಲ್ ಅಮೌಂಟ್, ನಮಗೆ ಪಿಕ್ ಪ್ಯಾಕೆಟ್. ಪಿಕ್ ಪ್ಯಾಕೆಟ್, ಪಿಕ್ ಪ್ಯಾಕೆಟ್ ಸರ್ಟಿಫಿಕೇಟ್ ಸಿಗುತ್ತೆ. ಏನೇನೇನ್ ಹೇಳ್ತಾನೆ ಪಾಕೆಟ್ಗೆಲ್ಲ. ಹೌದು ರೀ, ನಾವು ಇದನ್ನೆಲ್ಲ ಹಣಕ್ಕೋಸ್ಕರ ಅಂತ ಏನ್ ಮಾಡ್ತಾ ಇಲ್ಲ. ಹಾ, ಆಕ್ಚುಲಿ ಪ್ಯಾಷನ್ಗೋಸ್ಕರ ಮಾಡ್ತಾ ಇದೀವಿ. ಪ್ಲೀಸ್, ಇಲ್ಲಿಗೆ ಬಂದಿರೋಂತ ಗೆಸ್ಟ್ಗಳನ್ನೆಲ್ಲ ಕೇಳ್ಕೊಳ್ತೀವಿ, ಬನ್ನಿ ನಮ್ ಮನೆನ ಜಗಮಗಿಸೋ ಹಾಗೆ ಅರೇಂಜ್ ಮಾಡ್ಬಿಡೋಣ. ಸರ್, ಯಾವ ತರ ಏ ಮುದ್ದೇಶ, ಏನೋ ಮಾಡ್ತಿದ್ಯಾ? ಅದು 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 ಡೆಂಗು ಜಾಸ್ತಿ ಆಗ್ಬಿಡ್ದಲ್ಲ, ಸೊಳ್ಳೆ ಬಂದ್ಬಿಡ್ತದೆ, ಸೊಳ್ಳೆ. ತಗೊಬರೋ ಬೇಗ, ತಗೊಬರೋ ತಗೊಳ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಸರ್, ಎಲ್ಲ ಬನ್ನಿ, ನಮ್ಮ ಪಾರ್ಟಿಗೆಲ್ಲ ಮಿಂಗ್ಲಾಗೋಣ ಬನ್ನಿ. ರೆಡಿನಾ? ರೆಡಿ. ಈಗ ನಿಮ್ಮ ಸಮಯ ಶುರುವಾಗುತ್ತೆ. ಈಗ ಇರ್ರಿ, ಕೈಯಲ್ಲಿ ವಾಚೆ ಎಲ್ಲ ಸಮಯ ಶುರು ಆಗುತ್ತೆ ಅಂತ ಏನ್ ನೋಡ್ಕೊಂಡು ಹೇಳ್ತಾ ಇದೀರಾ? ಹೇಳಿ ಅಂದ್ರೆ, ವಾಚ್ ಇರೋದು ಟೈಮ್ ನೋಡಕ್ಕಲ್ಲ, ಮತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬಾರ್ ಅಲ್ಲಿ ಅಡ ಇಡೋಕೆ. ಅಪ್ಪ, ನೀವು ಹೊಸಿ ಸುಮ್ಕಿರಪ್ಪ. ಸರಿ, ಸುರಚ್ಕೊಳ್ಳಿ ಎಲ್ಲ. ಮುತ್ತು, ಈ ಎಮೋಷನಲ್ ಆಗ್ಬಿಡಕಣಪ್ಪ, ಇದೆಲ್ಲ ಸಹಜ ಜೀವನದಲ್ಲಿ. ಕಂಟ್ರೋಲ್ ಮಾಡ್ಕೋ. ಯಾರು ನಿನ್ನ ಬಾಯಿ ಮುಚ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ಏಯ್ ಮುತ್ತು, ನೀನೇನು ಯಾವತ್ತು ಲೈಫಲ್ಲಿ ಪಾರ್ಟಿನೇ ನೋಡದೇ ಇರೋ ಒಂಥರ ಆಡ್ತಿದ್ಯಾ? ಇವತ್ತು ಏನ್ ಗೊತ್ತಾ? ಇವತ್ತೇ ನಾನೇ ಮುತ್ತು ಮಣಿ, ಯಾಕೆ ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀಯ? ಸೈಡ್ ಅಲ್ಲಿ ನಿಂತ್ಕೊಂಡು ನೋಡು, ಏನು ನಮ್ ಸಂಭ್ರಮ ಅಂತ. ವಾ, ಸೈಡಲ್ಲಿ ನನಗೆ ಆಮೇಲೆ ಸರ್ಪ್ರೈಸ್ ಕೊಡ್ತೀರಾ? ನಿನ್ಗೆ ಸರ್ಪ್ರೈಸ್ ಇದೆ. ಹಂಗಾದ್ರೆ ಸೈಡಲ್ಲಿ ಇರ್ತೀನಿ ನಾನು. ಸರ್ಪ್ರೈಸ್ ಸೈಡಲ್ಲಿ ಇರ್ತೀನಿ. ಹೆಂಗೆ ನೋಡು, ಒಳ್ಳೆ ಸೂಪರ್ ಆಗಿ ತಾಜ್ ಮಹಲ್ ತರ ಕಾಣಿಸ್ತಾ ಇಲ್ಲ? ಅಲ್ಲೋ, ಈ ದುಬಾಯ್ಕೆಲ್ಲ ನನ್ನ ಹತ್ರ ಹೇಳ್ಬೇಡ, ನಿನ್ನೆ ಅಷ್ಟೊಂದೆಲ್ಲ ತಿಲ್ಡಪ್ ಏನ್ ಕೊಡಕ್ ಹೋಗ್ಬೇಡ, ನೋಡಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತೀನಿ ನಾನು. ನಾವೆಲ್ಲ ರೆಡಿ ಮಾಡಿರೋದು ಅದಕ್ಕೆ. ಹೌದಾ? ಹಂಗಾಗಿ ಬನ್ನಿ. ಇವತ್ತಾದ್ರೆ
ನೀನು ಜಿಪ್ ಹಾಕೊಳಪ್ಪ. ಅಯ್ಯೋ ಈ ಖುಷಿನಲ್ಲಿ ನಾನು ಜಿಪ್ಪ ಹಾಕೋದೇ ಮಾಡ್ತಾ ಇದ್ಬಿಟ್ಟಿದ್ದೆ ನಾನು. ಒಂದ್ ನಿಮಿಷ ಏಯ್ ಪಂಚೆಗೆ ಎಲ್ಲಿಂದ ಜಿಪ್ ಹಾಕ್ಲಿ ನಾನು? ನೋಡಿ ನಮ್ಮ ಮನೆ ಅತಿಥಿಗಳೇ ಎಲ್ರೂ ಸೇರಿ ಅರೇಂಜ್ ಮಾಡಿದೀರಾ, ಸೂಪರ್ ಆಗಿದೆ. ಈ ಖುಷಿಯಲ್ಲಿ ಎಲ್ರು ಈ ಪಾರ್ಟಿ ಸೆಲೆಬ್ರೇಷನ್ ಎಂಜಾಯ್ ಮಾಡೋಣ. ಆಮೇಲೆ ನನಗೆ ಸಪರೇಟ್ ಆಗಿ ಸರ್ಪ್ರೈಸ್ ಕೊಡ್ತಾರೆ ಅಂತ ಅದಕ್ಕೆ ನಾನು ಸೈಡಲ್ಲಿ ಇರ್ತೀನಿ ನಾನು. ನಿಂಗೆ ಸರ್ಪ್ರೈಸ್ ಇದೆ. ಕಮಾನ್ ಕಮಾನ್ ಏನೋ ನೀನು ಹೆಣ್ಮಕ್ಳ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಅಯ್ಯೋ ಈ ತುಷಿನಲ್ಲಿ ನೀನು ತೇಡಿಸ್ ಅಂತ ಹೇಳಿ ನಾನು ಮಾಡ್ತಾ ಇದ್ಬಿಟ್ಟೆ. ಕೇಕ್ ಕಟ್ ಮಾಡೋಣ. ಸರ್ಪ್ರೈಸ್. ನಿಲ್ಲಪ್ಪ, ಸೈಡ್ ಅಲ್ಲಿ ಡಿಸ್ಟರ್ಬ್ ಮಾಡಬೇಡ. ಸರ್ಪ್ರೈಸ್ ಸ್ಪೆಷಲ್ ಆಗಿ ನನಗೆ ಬನ್ನಿ ಎಲ್ಲ ಕೇಕ್ ಕಟ್ ಮಾಡೋಣ ಪ್ಲೀಸ್ ಬನ್ನಿ. ಯಾರ್ ಬರ್ತಾರೆ? ಮಾಡ್ಬೇಕು ಏನು ತುಂಡಮ್ಮ ಏನ ಪುಳ್ಳು ತೊಗೊಂಡಾಗ್ಬಿಟ್ಟೆ ನೀನೆ. ಮಜಾ ಮಾಡಿದಾಯ್ತು, ಡ್ಯಾನ್ಸ್ ಮಾಡಿದಾಯ್ತು, ಕೇಕ್ ತಿಂದಿದಾಯ್ತು, ನಡಿವಾಗ್ಮ. ಒಂದ್ ನಿಮಿಷ ನಾನು ಈ ಚಾಕು ಕೊಡು ಸಾಕು. ಏಯ್ ಏನೋ ಅದು ಚಾಕು? ಇವ್ರು ಹೊರಡ್ತೀನಿ ಅಂದ್ರಲ್ಲ, ಏ ಬಾರಪ್ಪ ನಾವು ಹೋಗೋಣ. ಒಂದು ಹೆಜ್ಜೆ ಮುಂದೆ ಇಟ್ರೆ ಹಂಗೆ ನಾನು ಚುಚ್ಕೊಂಡು ಸತ್ತೇ ಬಿಡ್ತೀನಿ. ಏಯ್ ಇವನು ನನ್ನ ಮಕ್ಕಳು ನಾನು ಅವಳಿಂದ ಏನೋ ಹೇಳಕ್ಕೆ ಬರ್ತಾ ಇದ್ದೀನಿ, ಬಾಯಿ ಮುಚ್ಚಿ ಸಾಯಿಸ್ತವ್ರಿ ನನಗೆ. ಇವತ್ತು ಟ್ಯಾಪಿ ಬರ್ತಡೆ ಕಣೋ. ಯಾರಿಗೆ ಟ್ಯಾಪ್ ಆಗ್ತಿದ್ಯೋ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಓ ಹ್ಯಾಪಿ ಬರ್ಡೇ. ಹೂ ಕಣೋ, ಹ್ಯಾಪಿ ಬರ್ಡೇ. ಯಾರ್ದು? ನಂದು. ಹ್ಯಾಪಿ ಬರ್ಡೇ ಕರೆಕ್ಟ್ ಆಗಿದೆ ನಿನಗೆ ಟ್ಯಾಪೆ ನನ್ನ ಮಗ. ಇವ್ರು ಸೆಲೆಬ್ರೇಷನ್ ಹಂಗ ಮಾಡ್ತೀವಿ ಹೆಂಗ ಮಾಡ್ತೀವಿ ಏನೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ ಖಾಲಿ ಕ್ವಾರ್ಟರ್ ಬಾಟ್ಲಿ ಹತ್ರ ನನ್ನ ಸೈಡ್ ಹಾಕ್ಬಿಟ್ರು ಕಣ. ಏಯ್ ಪಾಪ ಅವನ್ ಬರ್ಡೇ ಪಾರ್ಟಿ ಯಾಕ್ರಿ ಹಾಳು ಮಾಡಿದ್ರಿ? ಏಯ್ ಏನ ಹಂಗೆ ಮಕ ಒಳ್ಳೆ ಕೋತಿ ತರ ನೋಡ್ತಿದ್ದೀನಣ್ಣ. ನನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ವ ನೀನು ಪಾರ್ಟಿ ಮಾಡ್ತೀನಿ ಚೆನ್ನಾಗಿ ವಿಜೃಂಭಣೆಯಿಂದ ನೀನು ಸೆಲೆಬ್ರೇಟ್ ಮಾಡಿಸ್ತೀನಿ ಅಂತ? ರೇ ಮಾವ, ನಾನ್ ಕೇಳಕ್ ಮುಂಚೆ ನೀವೇ ಹೇಳ್ಬಿಡಿ ಒಳ್ಳೇದು. ಏನ್ ಮಾಡೋದು ಅಳಿ ಅಂದ್ರೆ ಯಾವಾಗಲೂ ಕೌಂಟರ್ ಅಲ್ಲಿ ಕುಡ್ದು ಸಾಕಾಗಿ ಹೋಗಿತ್ತು. ಅದೇ ಟೈಮ್ಗೆ ಈ ಮುತ್ತು ಮನಿ ಬಾರ್ ನಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ಬೇಕಂತ ಅವನೊಳಗೆ ಮಾತಾಡ್ತಿದ್ದ. ನಾವೇ ಮಾಡ್ಕೊಡ್ತಿದ್ದೀವಿ ಹೈ ಲೆವೆಲ್ ಅಲ್ಲಿ ಅಂತ ಅವನ ತಲೆ ಸಾವರಿ ಸ್ವಲ್ಪ ಕಾಸು ಇಸ್ಕೊಂಡು ಬಂದ್ವಿ. ನಮ್ಗೆ ಇಲ್ಲಿ ಅರೇಂಜ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಎಲ್ಲಿ ಬರುತ್ತೆ ಅಲ್ಲಿ ಅಂದ್ರೆ, ಅದಕ್ಕೆಲ್ಲ ಇಂಟರ್ನ್ಯಾಷನಲ್ ಪಾರ್ಟಿ ಅಂತ ಎಲ್ಲ ದೊಡ್ಡದು ಕಲಾವಿದರನ್ನು ಸೇರಿಸಿ ಪಾರ್ಟಿ ಮಾಡಿ ಕತೆ ಕಟ್ಟಿದೀವಿ ನಾವು. ಈಗ ಏನಾಯ್ತು? ಏನಾಯ್ತು ಈಗ? ಕೇಳ್ಕೊ, ನಿಂಗೆ ಏನ್ ಆಸೆ ಐತೇಳು? ಪಾರ್ಟಿ ಮಾಡ್ಬೇಕು ಅಂತ ಆಸೆ. ಪಾರ್ಟಿ ಆಯ್ತಲ್ಲ ನೋಡು, 3 ಕಾಸು ಕೊಟ್ಬಿಟ್ಟು ಯಾಕೆ ಯೋಚನೆ ಮಾಡಿಯ? ಏ ಮುತ್ತು ಓಲಿ ಬಿಡಲ್ಲ, ಏನು 3 ಕಾಸು ಕೊಟ್ಬಿಟ್ಟು ನೀನ್ ಇಷ್ಟೊಂದೆಲ್ಲ ಬಿಲ್ಡಪ್ ತಗೋದ. ಇವನು 3 ಕಾಸು ಅಂತ ಹೇಳ್ತಾವನಲ್ಲ, ಹಂಗೆ ಮುಂಡ ಮರ್ಸ್ಕೊಂಡು ಹೋಗ್ಬಿಟ್ಟಿದೆ ಕಣ. 3 ಕಾಸು ಅಲ್ಲ ಕಣ ಅದು, ಮತ್ತೆ 3 ಕಕ್ಷ. 3 ಲಕ್ಷ? ನನಗೆ ಅಂತ ತುಟ್ಟಾಳ ಆಗ್ಬಿಟ್ಲು ನಾನು. ಅವನಿಗೆ ಗೊತ್ತಿಲ್ಲ ಅವನು ಎಂತ ತುಟ್ಟಾಳಾಗಿದ್ದಾನೆ ಅಂತ. ಏಯ್ ನೀನ್ ಸೈಡ್ ಹೋಗ್ಬಿಡ, ಸೈಲೆಂಟ್ ಸೈಡ್ ಹೋಗಿ ಮುಂದೆ ಬಾ, ನೀನು ಮುಂದೆ ಬಾ. ನನ್ನ ತೂಜಾ ಬಾರಿಗೆ ಬಾರ ನೀನು. ಏನೋ ತುಂಡಾಗಿ ಕತ್ತರಿಸಿ ಬಿಡ್ತೀನಿ ನಾನು. ಏನ ತೂಜಾ ಬಾರಿಗೆ? ನನಗೆ ತಾಕತ್ತಿಲ್ವಾ ತೂಜಾ ಬಾರಿಗೆ ಬರ್ಲಿಕ್ಕೆ? ಇಲ್ಲ, ನಾನು ಈಗ ಹೋಗ್ತೀನಿ, ನೀನು ಬಾ. ನನಗೆ ತಾಕತ್ತಿದೆ, ನಾನು ತೂಜಾ ಬಾರಿಗೆ ಹೋಗ್ತೀನಿ, ನೀ ಓಡೋ ಮುಂದೆ. ಇಜ್ಜಿಲ ಒಂದ್ ಪಾರ್ಟಿ ಕೊಡ್ತಾವ್ರೆ, ಫುಲ್ ಅರೇಂಜ್ಮೆಂಟ್ ಅಂತ ನೋಡು. ಎಲ್ಲಪ್ಪ? ಇಂದ್ರಾನಗರ್ ಏರಿಯಾ. ಇಂದ್ರಾನಗರ್ ಏರಿಯಾದಲ್ಲಿ ಒಂದು ಬೀಚ್ ಐತೆ, ಬೀಚ್ ಬಾಲಿ ಅಂತ ಪ್ಲೇಸ್. ಇಂದಿರಾನಗರಲ್ಲಿ ಬೀಚ್ ಆದ್ರೆ ಇಂದಿರಾನಗರ್ ಏರಿಯಾ ಅಲ್ಲ ಕಣ, ಅದು ಇಂಡೋನೇಷ್ಯಾ ಕಣ. ಏನ್ ಬಾವ ಹಿಂಗ್ ಮಾತಾಡ್ತೇನೆ ನೀನು? ನೀನ್ ಬಂದಲ್ಲಿ ನೋಡು, ಒಂದ್ಸಲಿ ನೋಡು ನೀನು, ಎಂತೆಂತ ಹುಡುಗಿರವ್ರೆ ಅಂತೀಯ ನೀನ್. ಅದನ್ನ ನೋಡ್ಬಿಟ್ರೆ ನನ್ ತಂಗಿ ಕಡೆ ತಿರುಗಿ ನೋಡಕ್ಕಿಲ್ಲ. ನನ್ ಗಂಡ ನನ್ ಕಡೆ ತಿರುಗಿ
ಬನ್ನಿ ಸರ್ ಕೂತ್ಕೊಳ್ಳಿ. ಆದ್ರೂ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ ಮನೆ ಕರ್ಸ್ತಾರೆ. ಹಾ. ಮನೆ ಕರ್ಸ್ಬಿಟ್ಟು ಪಾರ್ಟಿಗೆ ರೆಡಿ ಮಾಡ್ಸಲ್ಲ ಯಾರು. ಅದಕ್ಕೆ ನಾವು ಡಿಫ್ರೆಂಟ್. ಅದು ಮೋಸ ಬೇರೆ ಮಾಡ್ಬಿಟ್ಟು ಹೋಗಿದ್ದಾರೆ ನಿಮ್ ಮನೆ. ಅಲ್ಲ, ಮಿಸ್ಟರ್ ಲೋಕೇಶ್ ಸುಮ್ಮನೆ ನಮ್ಮ ಮನೆಗೆ ಬಂದು ಸಿನಿಮಾ ಮಾಡ್ಕೊಂಡು ಹೋಗೋದಲ್ಲ, ಬಂದು ಒಂಚೂರು ಕೆಲಸನೂ ಮಾಡ್ಬೇಕು. ಈಗ ರಂಜನಿಗೆ ಒಂದು ಪ್ರಶ್ನೆ, ನೀನು ಮದುವೆ ಆಗೋ ಗಂಡು ಹೇಗಿರ್ಬೇಕು? ಇದೇನ್ ಬಂದ ತಕ್ಷಣ ಇಲ್ಲಿ ಸ್ವಯಂವರ ನಡೆಸ್ತಾ ಇದೀರಾ? ಸ್ವಯಂವರ ಅಲ್ಲ, ಇವತ್ತೊಂದು ಸರ್ಪ್ರೈಸ್ ಇದೆ ತಮಗೆ, ಸೊ ನಾವು ತಿಳ್ಕೊಬೇಕಾಗಿದೆ. ನನಗೆ ಇಂಪ್ರೆಸ್ ಆಗೋದು ಇಂಟೆಲಿಜೆನ್ಸ್ ಅಂಡ್ ಸೆನ್ಸ್ ಆಫ್ ಹ್ಯೂಮರ್. ಸ್ಟಾಪ್ ಡ್ರೀಮಿಂಗ್, ಸ್ಟಾಪ್ ಡ್ರೀಮಿಂಗ್. ಓಕೆ, ಹಾ, ಆಮೇಲೆ ಅಚ್ಚ ಕನ್ನಡದಲ್ಲಿ ಮಾತಾಡ್ಬೇಕು. ಓಕೆ, ಆಮೇಲೆ ಅದೇ ನನ್ನನ್ನು ತುಂಬಾ ನಗ್ಸ್ಬೇಕು, ತುಂಬಾ ಮಾತಾಡ್ಬೇಕು. ಕಂಗ್ರಾಟ್ಸ್ ಮೋಹನ್. ತುಂಬಾ ನಗಿಸ್ತು. ಇದೇನಕ್ಕೆ ಅಂದ್ರೆ ಇವತ್ತು ಆಗಿದಾಗ್ಲಿ ಇವತ್ತು ರಂಜಿನಿಗೆ ಇಲ್ಲಿ ಒಬ್ಬ ಹುಡುಗನ್ನ ನಾನು ಮೀಟ್ ಮಾಡಿಸ್ತೀನಿ. ಇಂಪ್ರೆಸ್ ಆದ್ರೆ ಇವತ್ತು ಇಲ್ಲೇ ನಮ್ಮ ಮಜಾ ಟಾಕೀಸ್ ಅಲ್ಲಿ ಎಂಗೇಜ್ಮೆಂಟ್ ಮಾಡಿಸ್ಬಿಡೋಣ. ಓಕೆ, ಏನ್ ಮಾಡ್ತಿದ್ದೀರಾ? ಎಂಗೇಜ್ಮೆಂಟ್. ವಾಟ್? ಎಂಗೇಜ್ಮೆಂಟ್, ನಿಶ್ಚಿತಾರ್ಥ. ಐ ಡೋಂಟ್ ವಾಂಟ್ ಟು ಗೆಟ್ ಎಂಗೇಜ್. ಮಿಸ್ಟರ್ ಲೋಕೇಶ್ ಫಸ್ಟ್ ಎಪಿಸೋಡ್ ಬಂದಾಗ ಪಿಕ್ಚರ್ ಸಿಕ್ತು. 3ನೇ ಎಪಿಸೋಡ್ ಮದ್ವೆನಾ? ಹಾ, 3ನೇ ಎಪಿಸೋಡ್ ಅಲ್ಲಿ ಮದ್ವೆ, 4ನೇ ಎಪಿಸೋಡ್ ಅಲ್ಲಿ ಮಗು. ಆಲ್ ದ ವೆರಿ ಬೆಸ್ಟ್. ಏನು ಮಾಡ್ತಾ ಸರ್ಪ್ರೈಸ್ ಅದೇನು ಅಂತ ಆಮೇಲೆ ಗೊತ್ತಾಗುತ್ತೆ. ಸ್ಮಾರ್ಟ್ ಆಗಿ, ಗಟ್ಮಸ್ತಾಗಿ, ಆಮೇಲೆ ಡೈನಾಮಿಕ್ ಆಗಿ ಇರೋ ಒಬ್ಬ ಹುಡುಗನ್ನ ಹುಡುಕಿದೀವಿ. ನಮ್ಮ ಅಪ್ಪ ಅಮ್ಮ ಬರ್ನಿಲ್ಲಲ್ಲ, ಅವ್ರನ್ನು ಕರೆಸ್ತೀವಿ. ಅವ್ರು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನೋಡು ಅದ್ ಹೆಂಗಿದೆ ನೋಡು. ಇದೇನ್ ಇಲ್ಲಿ ಬಂದು ನನ್ನ ಸಿನಿಮಾ ಕರಿಯರ್ ಚೇಂಜ್ ಆಗ್ಬೇಕು ಅಂದ್ರೆ ಪರ್ಸನಲ್ ಲೈಫ್ ಚೇಂಜ್ ಆಗ್ತಿದೆ. ಎಲ್ಲ ಒಳ್ಳೇದಲ್ಲ, ಆಲ್ ಫಾರ್ ಗುಡ್. ಎಬಿಸಿ ದಟ್ ಗೈ. ಅಪ್ಪ ಬರ್ರಪ್ಪ, ಪಾಪ ಹೀರೋ. ಗುರು, ಹಾಯ್ ಗುರು. ಹಾಯ್. ನಾವ್ ಯಾರಂತ ಗೊತ್ತಲ್ಲ? ಮದ್ವೆ ಗಂಡು. ಮತ್ತೆ ಅಲ್ಲ, ಯಾರಪ್ಪ? ಈ ಮಜಾ ಟಾಕೀಸ್ಗೆ ಹೇಗೆ ಈ ಸೃಜನ್ ಅವರು ದಿ ಶೋ ಮ್ಯಾನೋ, ಈ ಕರ್ನಾಟಕಕ್ಕೆ ಹಾಗೆ ನಾನೊಬ್ನೇ ಕನ್ನಡದ ಐರನ್ ಮ್ಯಾನ್. ಇವ್ರು ಯಾರು ಒಳ್ಳೆ ರೋಬೋಟ್ ತರ ಇದಾರೆ. ನಾನ್ ಪ್ಯೂರ್ಲಿ ಹ್ಯೂಮನ್ ಬೀಯಿಂಗ್. ಹೂಮ, ಮದ್ವೆ ಆದ್ಮೇಲೆ ಎಲ್ಲಾ ಗಂಡಂದ್ರು ರೋಬೋಟ್ ತರನೇ ಇರ್ತಾರೆ, ಅದಕ್ಕೆ ಮುಂಚೆನೆ ಕರ್ಸ್ಬಿಟ್ಟಿದೀವಿ ಅಷ್ಟೇ. ಎಷ್ಟ್ ದಿವಸ ಅಂತ ನಾವು ಇದೇ ತರ ಕಬ್ಬಿಣದ ಬಾಡಿ ಹಾಕೊಂಡು ಓಡಾಡ್ಕೊಂಡಿರೋದು. ನಮಗೂ ವೆಲ್ಡಿಂಗ್ ಮಾಡೋ ಅಂತ ಮುದ್ದಾಗಿರೋ ಹುಡುಗಿ ಬೇಡವಾ? ಮ್ಯಾಚ್ ಆಗುತ್ತಾ ನೋಡೋಣ, ಇಬ್ರು ಡ್ಯಾನ್ಸ್ ಮಾಡ್ಬಿಡಿ ನೋಡು. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನನ್ಗೆ ಒಂದೇ ಒಂದು ಡೌಟ್ ಕಂದ ಬಾ, ಇಲ್ಲಿ ನೀನ್ ರೋಬೋಟು ಪಾಪ, ಈ ಹುಡುಗಿನ ಯಾವ್ದೋ ಒಂದು ಹುಡುಗಿನ ಮದುವೆ ಆಗ್ತೀಯ. ನೀನ್ ಮದುವೆ ಆದ್ಮೇಲೆ ನಿನಗೆ ಮಗು ಹುಟ್ಟುತ್ತಾ ಟಿವಿ ಹುಟ್ಟುತ್ತಾ? ನಮ್ಗೆ ಹುಟ್ಟೋದು ಮಗುನೇ. ಮಗುನೇ ಹುಟ್ಟೋದ ಎಲ್ಲ ಕಂದ. ನೀನ್ ಆಕ್ಚುಲಿ ಏನ್ ಗೊತ್ತಾ, ನೀನ್ ಹುಡುಗಿರ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ನೀನ್ ಈ ತರ ಐರನ್ ಮ್ಯಾನ್ ಹಾಕೊಂಡ್ಬರ್ಬಾರ್ದು. ಹೊಸ ಮಾಡ್ಲು ಯಾವ್ದಾದ್ರು ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಈ ತರದ ಗೆಟಪ್ ಹಾಕೊಂಡ್ಬಂದ್ರೆ ಬೇಗ ಇಂಪ್ರೆಸ್ ಆಗ್ತಾರೆ. ಥ್ಯಾಂಕ್ ಯು ಮಗನೇ. ನಿಮ್ ತಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ಮಿಸ್ಟರ್ ಲೋಕೇಶ್, ಒಂದೇ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ನೀವು ಜಿಮ್ಗೆ ಹೋದಾಗೆಲ್ಲ ಐರನ್ ಮನ್ ಜಿಮ್ ಕರ್ಕೊಂಡು ಹೋಗಿ. ಯಾಕೆ? ಸಣ್ಣ ಆಗ್ಬಿಟ್ಟಿದ್ದಾರೆ ಇವರಾ? ನೋಡಿ, ಎಲ್ಲ ಚಡ್ಡಿ ಎಲ್ಲ ಲೂಸ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಐರನ್ ಮ್ಯಾನ್ಗೆ ಬಾಡಿಲಿ ಐರನ್ ಕಮ್ಮಿ ಆಗ್ಬಿಟ್ಟಿದೆ, ಅದಷ್ಟೇ, ಏನಿಲ್ಲ. ಸ್ವಲ್ಪ ಜಿಮ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀನಿ ಎಲ್ಲ ಆಮೇಲೆ ಬೇಕಾ ಪ್ರಪೋಸ್ ಮಾಡೋರು ಬೀಳ್ತಾರೆ ಎಲ್ಲರೂ. ಹೌದು. ನಿಮಿಷ ಇರಪ್ಪ ಕಂದ, ಎತ್ಕೋಬೋದ ಇದನ್ನ? ಮುಖ ತೋರಿಸ್ಬಿಟ್ಟು ಆಮೇಲೆ ನಾನು ಮಜಾ ಟಾಕೀಸ್ ಹೋಗಿದ್ದೆ. ಹೋಗಿಲ್ಲ ನೀನ? ಹೋಗಿದೆ. ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್. ಕ್ಲಬ್ಸ್. ಈಗ ನಮ್ಮ ರಾಜು ತಾಳಿಕೋಟೆ ಅವರು ಒಂದು ಹಾಡಿನ ಹಾಡಲಿದ್ದಾರೆ. ಯಾವ ಹಾಡು ಸರ್? ರಂಗಗೀತೆ, ನಾಟಕದ ಹಾಡು ಹಾಡೋರಲ್ಲ. ನಾಟಕದ ಹಾಡು ಒಬ್ಬನೇ ಹಾಡೋದಲ್ಲ, ನನ್ನ ಹೆಂಡತಿನೂ ಕರ್ಸ್ಬೇಕು ನೀ. ತಿಂದಿ ಬಿಡ್ರಿ ನೀವು. ಕರ್ರಿ ಮತ್ತೆ. ಏ ಪ್ರೇಮ ಬಾ. ಏ ರಮ ಅಂದಂಗಿತ್ತದು. ಸಾಗಮ ಸಾನಿದ ಸಾಗಮ. ನೀನು ಅಭಂಗ್ ಹಚ್ತಾ ಇದೀಯ, ಅದು ತಾಳ ಕೇರ್ವಾ ದಿಗ್ ತಕ್ಕಕ್ ದಗ್ಗ ದಿಗ್ ತಕ್ಕಕ್ ದಗ್ಗ ದಿಗ್ ತಕ್ಕಕ್ ಅಷ್ಟೇ. ಅದ್ರ ಮತ್ತೆ ನೀ ಭಜನ್ ಮಿಕ್ಸ್ ಮಾಡಿದೆ ಅಂದ್ರೆ ಮತ್ತೆ ಭಜನ್ ಆಗೋಗ್ಬಿಡ್ತ. ಅವನಿಗೆ ಕೇರ್ವಾಗೊತ್ತಿಲ್ಲ, ಶೇರ್ವಾಗೊತ್ತು. ಸಾಗಮ ಸಾನಿದ
ಸಾಗಮ ಸಾನಿದ ರಾಗೇ ಶ್ರೀರಾಗದಲ್ಲಿ ಸ್ವರವ ಮೀಟಿ ಹಾಡೋಣ ಭಾವ ಸಂಗೀತ. ಸಗಮ ಸನಿದ ಸಗಮ ಮಮ ಸನಿದ ರಾಗಿ ಶ್ರೀರಾಗದಲ್ಲಿ ಸ್ವರವ ಮೀಟಿ ಹಾಡೋಣ ಭಾವ ಸಂಗೀತ. ಸಗಮ ಸನಿದ ಆತ್ಮ ಸಾಕ್ಷಿ ಈ ಕಲ್ಯಾಣ ಒಲವಿನ ಜೀವನ ಚಿರನೂತನ. ಎರಡು ದೇಹ ಒಂದಾದ ಜೀವ, ಎರಡು ದೇಹ ಒಂದಾದ ಜೀವ, ಹಾಯಾಗಿ ನಾವು ಬಾಳುವ. ಸಾಗಮ ಸಾನಿದ ಸಾಗಮ ಸಾನಿದ. ಅಲ್ಲ ಯಪ್ಪ, ಹಿಂಗ ಹಾಡು ಎಷ್ಟು ಜನ ಬೆಳೆಸಿದೀಯ? ಹಾಡು ಹಾಡಿದ್ರೆ ಬೀಳ್ಬೋದು ಅಂತ ನೋಡಿದೆ, ಖಂಡಿತ ನಮ್ಮದ ಹಳೇದು ಬಿತ್ತು. ಹಂಗ ಒಂದು ಮಾತು ಬಿಡೋಣ ಅಂತ ಬಿಟ್ಟೆ ಕಣಪ್ಪ, ನಿನ್ನ ಹಾಗೆ ಟ್ರೈ ಮಾಡೋಣ ಅಂತ. ಸೂಪರ್. ಈಗ ರಾಜು ತಾಳಿಕೋಟೆ ಒಬ್ರೆ ಆಡ್ಬೇಕಾ? ನಿಂಗೇನ್ ಆಡಕ್ ಬರಲ್ವಾ? ತಗ ಕಮಾನ್. ಸಗಮ ಸಾನಿದ ನೋಡಿ ಹಾಡ್ದೆ. Love you just now, I love you just now, let's all just fall in love, let's all just fall in love. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾರೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಧನೂರು ಆಸೆ ಯಾರು ತಂದೂರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಹಾಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಧನೂರು ಆಸೆ ಯಾರು ತಂದೂರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಮಜಾ ಟಾಕೀಸ್ ಅಲ್ಲಿ ತುಂಬಾ ಜನ ಪ್ರಶ್ನೆಗಳು ಕೇಳಬೇಕು ಅಂತ ಆಸೆ ಇರುತ್ತೆ ಸರ್. ಆದ್ರೆ ಏನು ಅಂದ್ರೆ ಸ್ಟುಡಿಯೋದಲ್ಲಿರೋರ್ಗೆ ಮಾತ್ರ ಪ್ರಶ್ನೆ ಕೇಳುವಂತ ಒಂದು ಅವಕಾಶ ಇರುತ್ತೆ. ಆದ್ರೆ ನಾವು ಒಂದ್ ಸ್ವಲ್ಪ ಸ್ಟುಡಿಯೋ ಆಚೆ ಇರುವಂತ ವ್ಯೂವರ್ಸ್ಗೂ ಕೂಡ ಒಂದು ಅವಕಾಶವನ್ನ ಕೊಡ್ತೀವಿ. ಸೊ ವ್ಯೂವರ್ಸ್ ಕ್ವೆಶ್ಚನ್ಸ್ ಅಂತ ಒಂದಿದೆ. ಸೊ ಯಾರು ಏನ್ ಪ್ರಶ್ನೆ ಕೇಳಿದಾರೆ ನೋಡೋಣ. ನನ್ನ ಹೆಸರು ಶ್ರೇಯಸ್ ಗೌಡ, ನಾನು ಮ್ಯಾಕ್ಸ್ ಮಿಲ್ಲರ್ ಸ್ಕೂಲ್ ಓದ್ತಾ ಇದ್ದೀನಿ 7th ಸ್ಟ್ಯಾಂಡರ್ಡು. ಸುಜಾನ್ ಮಾಮ ಏನಕ್ಕೆ ಬೈಕಲ್ಲಿ ವೀಲಿಂಗ್ ಮಾಡ್ತಾರೆ, ಕಾರಲ್ಲಿ ಏನಕ್ಕೆ ಮಾಡೋಕ್ಕಾಗಲ್ಲ? ಸರ್ ನೀವ್ ಹೇಳಿ ಸರ್, ನೀವು ಬೇಜಾನ್ ವೀಲಿಗೆ ಎಲ್ಲ ಮಾಡಿದ್ದೀರಾ? ಏನೋ ಗೊತ್ತಾಗ್ತಾ ಇಲ್ಲ, ಒಂದೇನೋ ತಮಾಷೆಗೆ ಬೇಕಾದ್ರೆ ಆನ್ಸರ್ ಮಾಡ್ತೀನಿ. ಬೈಕಲ್ಲಿ ಅಂದ್ರೆ ಹುಡುಗಿ ಹಿಂದೆ ಕೂತಿರ್ತಾಳಲ್ಲ, ಗಟ್ಟಿಗೆ ಇಟ್ಕೊಂಡಿರ್ತಾಳೆ, ಕಾರಲ್ಲಿ ಕೂತಿರಲ್ಲ, ಸೈಡಲ್ಲಿ ಇರ್ತಾಳಲ್ಲ, ಅದಕ್ಕೆ ಮಾಡಕ್ಕಾಗಲ್ಲ. ಓಕೆ, ರಾಜಹಂಸ ಚಿತ್ರತಂಡದವರು ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಸೂಪರ್, ಎಂಜಾಯ್ ಮಾಡಿದ್ರ? ರಿಯಲಿ ವೆರಿ ನೈಸ್ ಸರ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಇಡೀ ಚಿತ್ರತಂಡದವ್ರು ಬಂದಿದ್ದು ಬಹಳ ಖುಷಿ ಆಯ್ತು. ಬನ್ನಿ. ಮಜಾ 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 ಸಿಂಜನ್ ಮಜಾ ಟಾಕೀಸ್ ಮಜಾ ಟಾಕೀಸ್ ನಿಜ 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 ಹೊಸದಾ. ಹಾಗೆ ನಿಮ್ಮ ಟೀಮ್ನವ್ರು ಬಂದಿರೋ ದಯವಿಟ್ಟು ಕರೆದು ನೋಡಲಿಕ್ಕೂ ಮಜಾ ಕೇಳಲಿಕ್ಕೂ ಮಜಾ. ಜಡೇಶ್ ಕುಮಾರ್ ಅಂತ ಡೈರೆಕ್ಟ್ರು. ಜಡೇಶ್ ಕುಮಾರ್ ಡೈರೆಕ್ಟರ್ ಅವರು, ಡೈಲಾಗ್ ರೈಟರ್ ಧನಂಜಯ್, ನಮ್ಮ ಕ್ಯಾಮ್ರಾಮನ್ ಸುಧಾಕರ್. ತೀರಾ ಬೋರ್ ಆದ್ರೆ ಎಲ್ಲಿಗಾದ್ರೂ ಹಾಲಿಡೇಗೆ ಹೋಗೋಣ ಅಂತ ಹೇಳ್ತೀವಿ. ಅಯ್ಯೋ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಅಪ್ಪ, ಯಾವ್ದಾದ್ರು ಒಂದು ಹಿಲ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು 3 ದಿನ ಕಾಲ ಕಳ್ಕೊಂಬರೋಣ ಅಂತ ಹೇಳ್ತೀವಿ. ಎಷ್ಟೇ ಸ್ಟ್ರೆಸ್ ಇದ್ರು ಅಲ್ಲಿಗೆ ಹೋಗೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಯಾಕಂದ್ರೆ ಪ್ರಕೃತಿ ನೋಡಿದಾಗ ಮುಖದ ಮೇಲೆ ಒಂದು ನಗು ಬರುತ್ತೆ. ಸೊ ನಮ್ಮ ಸ್ಟ್ರೆಸ್ ಬಸ್ಟರ್ ಅಂದ್ರೆ ನಗು. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.